ಸ್ವಾತಂತ್ರ್ಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ ಪ್ರತಿ ವರ್ಷ ನಮ್ಮ ಸೌಭಾಗ್ಯ ಇದು ಭಾಗ್ಯವ ಎಂಬಂತೆ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ಪ್ರಪ್ರಥಮ ಮಾಲಾರ್ಪಣೆ ಮಾಡುವ ಸಂಸ್ಥೆ ಯಾವುದಂತ ಹೇಳಿದರೆ ಅದು ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ. ಈ ಸೌಭಾಗ್ಯ ನಮಗೆ ಈ ವರ್ಷವೂ ದೊರೆತಿದೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಸದಾನಂದ ಬಂಗೇರು ಅವರು ತಮ್ಮ ಶುಭ ನುಡಿಯನ್ನು ತಿಳಿಸಿದ್ದಾರೆ. ನಮ್ಮ ಸಮಿತಿಯ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಸಂಪೂರ್ಣ ಸಹಕಾರದೊಂದಿಗೆ ನಮಗೆ ಸಂಪೂರ್ಣ ಪ್ರತಿ ವರ್ಷ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಏನಾದರೂ ಒಂದು ಸೇವೆ ಮಾಡುವ ಮೂಲಕ ದೇಶ ವಿಶೇಷವಾಗಿ ನಮಗೆ ಹಬ್ಬಕ್ಕಿಂತ ಸ್ಥಾಯಿ ಮಾತಾಡೋದಕ್ಕೆ ಅಂದರೆ ಹಬ್ಬಕ್ಕ ನಮಗೆ ಹತ್ತನೇ ಮೂಲಕ ಆದರೆ 1957ರಲ್ಲಿ ಹಬ್ಬಕ್ಕ ಒಟ್ಟಿಗೆ ವಿರುದ್ಧ ಹೋರಾಟ ಮಾಡಿ ಹೋರಾಟ ಮಾಡಿದ ಒಂದು ವೀರ ಮಹಿಳೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂಪ್ರದಾಯವಾದಂಥ ಒಂದು ಮಹಿಳೆ ಯಾವ ರೀತಿ ಇರಬೇಕು, ದೇಶದ ಮಹಿಳೆ ನಮ್ಮ ಭಾರತೀಯ ನಾರಿ ಯಾವ ರೀತಿ ಶಕ್ತಿ ಸಾಮರ್ಥ್ಯವನ್ನು ಅಂತ ನಮ್ಮ ಮಾಡಲ್ ಆಫ್ ಮಹಿಳೆ ಅಂದರೆ ಹಬ್ಬಕ್ಕನ ಒಂದು ಶೌರ್ಯ ಆಗ್ಬೋದು, ಅವರ ಒಂದು ಕೈಗಾರಿಕೆಯನ್ನು ಉದ್ಯಮ ಭಾರತೀಯ ನಾಗರಿಕ ಮಹಿಳೆ ಅನುಸರಿಸಿ ಅವಳ ಒಂದು ತ್ಯಾಗ ಬಲಿದಾನದ ಮೂಲಕ ನಮಗೆ ಇವತ್ತು ಉಳ್ಳಾಲದ ಒಂದು ನಾವೆಲ್ಲ ಇವತ್ತು ಉಳ್ಳಾಲ ಜನ ಅಂದರೆ ನಮ್ಮದೊಂದು ರೀತಿ ಕೀರ್ತಿ. ಅದರ ಬಗ್ಗೆ ಹೆಚ್ಚಿನ ಪ್ರಚಾರ ಆಗಿಲ್ಲ ಅಷ್ಟೇ. ಇವತ್ತು ಉಳ್ಳಾಲದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ನಾಗರಿಕ ಮುಂದೆ ಹುಟ್ಟುವಂಥವ್ರು ಹಿಂದೆ ಹುಟ್ಟಿರುವಂಥವ್ರು ಹೆಮ್ಮೆ ಪಡುವಂಥ ಒಂದು ದಿನ. ಯಾಕೆಂದರೆ ನಮ್ಮ ಪವಿತ್ರವಾದ ಸ್ಥಳದಲ್ಲಿ ನಾವೆಲ್ಲ ಇವತ್ತು ಸೇವೆ ಮಾಡ್ತಾ ಇದ್ದೀವಿ. ಉಳ್ಳಾಲದಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕ ಸಮಾಜ ಒಳ್ಳೆಯ ಮನಸ್ಥಿತಿ ಇದ್ದಂಥ ಮಾತ್ರ ಅವರಿಗೆ ಒಂದು ಕೊಟ್ಟಂಥ ಒಂದು ನಾವು ಗೌರವ ಅಂತ ಇರುತ್ತಾ ಇವತ್ತು ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಗೌರವಾನ್ವಿತ ತಂಡಗಿಯರಿಗೆ ಈ ಸ್ವತಂತ್ರೋತ್ಸವದ ಶುಭಾಶಯಗಳು. ಉಳ್ಳಾಲದ ಪ್ರತಿಯೊಬ್ಬ ನಾಗರಿಕ ಸಮಾಜಕ್ಕೆ ಸ್ವತಂತ್ರ ಶುಭಾಶಯಗಳನ್ನೆಲ್ಲ ಮಾತಾಡೋಕೆ ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಜಂಟಿ ಆಶ್ರಯದಲ್ಲಿ ಎಲ್ಲರ ಸಮಿತಿಯಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪ್ರತಿ ವರ್ಷದ ಈ ಒಂದು ಸ್ವಾತಂತ್ರ್ಯ ಉತ್ಸವದಂದು ವೀರರಾಣಿ ಅಬ್ಬಕ್ಕನಿಗೆ ಮಾಲಾರ್ಪಣೆ ಹಾಗೂ ಧ್ವಜಾರೋಹಣ ನಡೆಯುತ್ತಾ ಇದೆ. ವಿಶೇಷವಾಗಿ ಉಳ್ಳಾಲದ ಠಾಣಾಧಿಕಾರಿಗಳು ಕಪ್ಪು ಸಭೆಗೆ ಅತಿಥಿಗಳಿಗೆ ನಾಡಿನವರಿಗೆ ಧನ್ಯವಾದಗಳು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಧ್ವಜಾರೋಹಣೆಯನ್ನು ನಡೆಸಿಕೊಟ್ಟಂಥ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮಾಜಿ ಶಾಸಕರಾದಂಥ ಜಯರಾಮ್ ಶೆಟ್ಟಿ ಅವರು ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಇವರು ನಮ್ಮ ಜೊತೆ ಇದ್ದಾರೆ. ಅವರ ಇಡೀ ತಂಡ ಇದೆ, ಘಟಾನುಘಟಿಗಳಿದ್ದಾರೆ. ನಮ್ಮ ಉಮೇಶ್ ಇರ್ಬೋದು, ಅಭಿಮಾನ ಇರ್ಬೋದು, ವಿಶೇಷ ನಮ್ಮ ಚಿಕ್ಕಣ್ಣ ನಮ್ಮನ್ನು ಯಾವಾಗಲೂ ಕ್ಯಾಮರಾ ಕಣ್ಣುಗಳಲ್ಲಿ ನೆನಪಿನ ಅಂಗಳದಲ್ಲಿ ಎಲೆಮರೆಯ ತಾಯಿಯಾಗಿಟ್ಕೊಂಡು ಪ್ರತಿ ಸಲ ನಮಗೆ ಪ್ರೇರಣೆ ನೀಡುವಂಥ ಎಲ್ಲ ನನ್ನ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು. ಸಮಿತಿಯ ಬೆನ್ನೆಲುಬು ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಸದಾನಂದ ದಿನಕರನಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಪತ್ರಕರ್ತ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಧನ್ಯವಾದಗಳು. ನಮ್ಮೆಲ್ಲ ಹಬ್ಬಕ್ಕೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 25ನೇ ಸ್ವಾತಂತ್ರ್ಯೋತ್ಸವ ಎಲ್ಲೂ ಕೂಡ ಪ್ರೇರಣೆಯಾಗಿ ಶಕ್ತಿಯಾಗಿ ಸರ್ ಹೇಳಿದಂತೆ ಉಳ್ಳಾಲದ ಹೆಸರು ಅಜರಾಮರವಾಗಿ ರಾಣಿ ಅಬ್ಬಕ್ಕಳ ಹೆಸರು ನೆನಪಿಗಿರಬಹುದು ಸಹಜ. ಇವತ್ತು ವೀರರಾಣಿ ಅಬ್ಬಕ್ಕಳ ಪ್ರತಿಮೆ ಎದುರುಗಡೆ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ದೇಶಕ್ಕೆ ಸ್ಫೂರ್ತಿ ತಂದದ್ದು ಮತ್ತು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ದೇಶದಿಂದ ಪಡ್ಕೊಂಡ ವೀರರಾಣಿ ನೆನಪಿಗೋಸ್ಕರ ಇಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಾಡಿನ ಸಮಸ್ತ ಜನರಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಎಂದು ಹಾರೈಸ್ತಾ ಇದ್ದೀವಿ. ಪುತ್ಥಳಿಯ ಪದತಲದಲ್ಲಿ ಪ್ರತಿ ವರ್ಷ ಅಬ್ಬಕ್ಕೋತ್ಸವ ಸಮಿತಿಯ ವತಿಯಿಂದ ಮತ್ತು ಸೌತ್ ಕೇಂದ್ರ ಫೋಟೋಗ್ರಾಫರ್ ಅಸೋಸಿಯೇಷನ್ನ ಜಂಟಿ ಆಶ್ರಯದಲ್ಲಿ
ಸ್ವಾತಂತ್ರ್ಯ ಸಂಭ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹಾರೈಸುತ್ತಾ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಶಾಂತಿಯುತ ಒಂದು ಜೀವನವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಣಿ ಅಬ್ಬಕ್ಕ ಸ್ಫೂರ್ತಿಯಾಗಿ ನಮ್ಮ ಎಲ್ಲ ಅಬ್ಬಕ್ಕೆಯರ ಪರವಾಗಿ ಎಲ್ಲ ಉಳ್ಳಾಲದ ಸಮಸ್ತ ಜನರಿಗೆ, ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ.